ಈಗಾಗಲೇ ಓದಿದಂತ ವೇದ ಭಾಗ ಲೂಕ 18 1-8 ಅನೇಕ ಸಾರಿ ಕೇಳಿ ತಿಳಿದುಕೊಂಡಿದ್ದೇವೆ. ಮತ್ತೊಮ್ಮೆ ತಿಳಿದುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಯೇಸು ಸ್ವಾಮಿ ಈ ಸಾಮ್ಯವನ್ನು ಶಿಷ್ಯರಿಗೆ ಮತ್ತು ಅಲ್ಲಿ ಕೂಡಿ ಬಂದಿರುವ ಜನರಿಗೆ ತಿಳಿದಿರುವಂತ ಮತ್ತು ಸಾಮಾಜಿಕವಾದ ವಿಷಯಗಳ ಬಗ್ಗೆ ಅನೇಕ ಸಾಮ್ಯವನ್ನು ಹೇಳಿರುವುದನ್ನು ನಾವು ನೋಡಿದ್ದೇವೆ. ಉದಾಹರಣೆಗಾಗಿ ಬಿತ್ತುವನ ಸಾಮ್ಯ, ಹುಳಿಹಿಟ್ಟಿನ ಸಾಮ್ಯ, ಮುತ್ತುಗಳನ್ನು ಹುಡುಕುವ ಸಾಮ್ಯ, ಸಾಸಿವೆ ಕಾಳಿನ ಸಾಮ್ಯ, ಇವೆಲ್ಲವೂ ಇನ್ನೂ ಅನೇಕ ಸಾಮ್ಯಗಳನ್ನು ಹೇಳಿದ್ದಾರೆ. ಜನರ ಪ್ರತಿ ದಿನಗಳಲ್ಲಿ ಸಮಯದಲ್ಲಿ ನಡೆಯುತ್ತಿರುವಂತಹ ಕಾರ್ಯಗಳನ್ನೇ ಉಪಯೋಗಿಸಿಕೊಂಡು ಶಿಷ್ಯರಿಗೆ ನಮಗೆ ಅರ್ಥ ಆಗುವ ಹಾಗೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಓದಿದ ವೇದ ಭಾಗ ಲೂಕ 18 1-8 ಅನ್ಯಾಯಗಾರನಾದ ನ್ಯಾಯಾಧಿಪತಿ ಹಾಗೂ ವಿಧವೆಯ ಕುರಿತು ಪ್ರಾರ್ಥನೆಯ ವಿಷಯದಲ್ಲಿ ಒಂದು ಸಾಮ್ಯ ಹೇಳಿದ್ದಾರೆ. ಶಿಷ್ಯರಿಗೆ ಅಲ್ಲಿ ಕೂಡಿ ಬಂದಿದ್ದ ಜನರಿಗೆ ಆಗಿನ ಕಾಲದ ನಡೀತಿದ್ದ ಅನ್ಯಾಯಗಾರನಾದ ನ್ಯಾಯಾಧಿಪತಿಯ ಅನ್ಯಾಯವಾದ ಗುಣಗಳು ಹಾಗೂ ಆಗಿನ ಕಾಲದ ಇಸ್ರಾಯೇಲಿನ ವಿಧವಾ ಸ್ತ್ರೀಯಲ್ಲಿ ಇದ್ದ ಪರಿಸ್ಥಿತಿ ಯಾವ ರೀತಿ ಇತ್ತೆಂದು ಅವರು ತಿಳಿದಿದ್ದರು. ಅದನ್ನು ಉಪಯೋಗಿಸಿಕೊಂಡು ಪ್ರಾರ್ಥನೆಯ ಒಂದು ಬಲ ಶ್ರೇಷ್ಠತೆಯನ್ನು ಸ್ವಾಮಿ ತಿಳಿಸಿದ್ದಾರೆ. ಲೂಕ 18:1 ಹೇಳಿದಂತೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಹೇಳಿದ್ದಾರೆ. ತನ್ನನ್ನು ಹಿಂಬಾಲಿಸುವ ಶಿಷ್ಯರಿಗೆ ಸಹಾಯ ಮಾಡುವ ಮನಸ್ಸು ಯೇಸು ಸ್ವಾಮಿಗೆ ಇದ್ದಿದ್ದರಿಂದ ಪ್ರಾರ್ಥನೆಯ ಒಂದು ನಿರ್ದಿಷ್ಟವಾದ ಒಂದು ಗುರಿಯನ್ನು ಇಟ್ಟುಕೊಂಡು ಜಾಗೃತಿಯಾಗಿರಲು ಎಚ್ಚರಿಕೆಯಾಗಿರಬೇಕೆಂದು ಉಪದೇಶ ಕೊಟ್ಟಿದ್ದಾರೆ. ನಾವು ಅನೇಕ ಸಾರಿ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಛಲದಿಂದ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸುವುದು ದೇವರಿಗೆ ಮಹಿಮೆ ತರುವಂತದ್ದಾಗಿರುತ್ತೆ. ಪ್ರಾರ್ಥನೆಯಲ್ಲಿ ನಾವು ದೇವರ ಅನ್ಯೋನ್ಯತೆಯಲ್ಲಿ ಸಂತೋಷ ಪಡ್ತೇವೆ ಮತ್ತು ಇದಕ್ಕಿಂತ ಸೌಭಾಗ್ಯಕರವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಪ್ರಾರ್ಥನೆಯಲ್ಲಿ ಆತನನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಕೃತಜ್ಞತೆಯನ್ನು ಸ್ತೋತ್ರ ಸಲ್ಲಿಸುತ್ತೇವೆ. ಆತನ ಚಿತ್ತವೇ ನೆರವೇರಲಿ, ಆತನ ರಾಜ್ಯ ಅಭಿವೃದ್ಧಿಯಾಗಲಿ ಎಂದು ನಮ್ಮ ಹೃದಯ ಹಬ್ಬನದಿಂದ ಪ್ರಾರ್ಥಿಸುತ್ತೇವೆ. ಆತನಿಂದ ನಮ್ಮ ಅವಶ್ಯಕತೆಗಳಿಗಾಗಿ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಪಾಪ ಕ್ಷಮೆಗಾಗಿ ಬೇಡುತ್ತೇವೆ. ಬೇರೆಯವರನ್ನು ಕ್ಷಮಿಸಲು ಕೃಪೆ ಕೊಡು ಎಂದು, ಪಾಪ ಮಾಡದಂತೆ ಸೈತಾನ್ನ ಶೋಧನೆಗಳಿಗೆ ಒಳಗಾಗದಂತೆ ಬಲ ಕೊಡು ಎಂದು, ಅನೇಕ ಸುವಾರ್ಥ ಸೇವಾ ಕಾರ್ಯಗಳಿಗಾಗಿ, ಸಭೆಗಾಗಿ, ನಮ್ಮ ಕುಟುಂಬಗಳಿಗಾಗಿ, ಕಾಯಿಲೆ ಇರುವವರಿಗೋಸ್ಕರವಾಗಿ, ಮಳೆಗಾಗಿ, ದೇಶ ವಿದೇಶಗಳಲ್ಲಿ ನಡೆಯುತ್ತಿರುವಂತಹ ಯುದ್ಧಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಾವು ದೇವರಿಗೆ ಮಾಡುವ ಈ ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತದ ಪ್ರತಿಯೊಂದು ಭಾಗವೂ ಅಡಗಿರುವಂಥದ್ದು ಒಂದು ಆಶ್ಚರ್ಯಕರವಾಗಿರುತ್ತೆ. ಎಲ್ಲ ಕಾರಣಗಳಿಗಾಗಿ ನಾವು ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥಿಸುತ್ತಿರಬೇಕು. ಆದರೆ ಅನೇಕ ಕಾರಣಗಳಿಂದ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಿರುವುದು ನಮಗೆ ಕಷ್ಟಕರವಾಗಿರುತ್ತದೆ. ಪ್ರಾರ್ಥನೆಯು ಯಾವಾಗಲೂ ನಮಗೆ ಒಂದು ಆಧ್ಯಾತ್ಮಿಕವಾದ ಹೃದಯದ ಚಟುವಟಿಕೆಯ ಕಾರ್ಯ ಆಗಿದೆ. ಪ್ರಾರ್ಥನೆಗೆ ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಸೈತಾನನು ನಮ್ಮನ್ನು ಯಾವಾಗಲೂ ವಿರೋಧಿಸಿ ಅಡ್ಡಿ ಮಾಡಲು ಪ್ರಯತ್ನ ಮಾಡುತ್ತಾನೆ. ಮೊದಲು ನಮ್ಮ ಸ್ವಂತ ಶಾರೀರಿಕವಾದ ಪಾಪ ಅಡ್ಡಿ ಮಾಡುತ್ತದೆ. ನಾವು ಇದನ್ನು ಗಲಾತ್ಯ 5:17 ನೋಡಬಹುದು. ಆ ವಾಕ್ಯ ಹೀಗೆ ಹೇಳುತ್ತದೆ, ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮವು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಕ್ರಿಸ್ತನಲ್ಲಿ ನಾವು ವಾಸಿಸುವರಾದ ನಾವು ಪವಿತ್ರಾತ್ಮನನ್ನು ನಮ್ಮಲ್ಲಿ ವಾಸಿಸುವಾಗಲೂ ನಮ್ಮ ಪಾಪದಿನ ಸ್ವಭಾವವು ಪೂರ್ಣವಾಗಿ ಸಾಯುವುದಿಲ್ಲ. ಸೈತಾನನು ಯಾವಾಗಲೂ ಪವಿತ್ರಾತ್ಮವರನ್ನು ವಿರೋಧಿಸ್ತಾನೆ. ಈ ಸೈತಾನನು ನಾವು ಕ್ರಿಸ್ತನನ್ನು ನಂಬಿದಾಗ ಹೊಂದಿಕೊಂಡ ಹೊಸ ಜೀವಿತದಲ್ಲಿ ಬೆಳೆಯದಂತೆ ವಿರೋಧಿಸ್ತಾನೆ ಇರುತ್ತಾನೆ. ಈ ಶೋಧನೆ ಜಯಿಸಲು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸುತ್ತಿರಬೇಕು. ಇನ್ನು ನಮ್ಮ ಶಾರೀರಿಕದಿಂದ ಹೊರತುಪಡಿಸಿ ಸಂಸಾರ, ಮನೆ, ಮಕ್ಕಳು, ಉದ್ಯೋಗ, ಸ್ನೇಹಿತರು, ನೆಂಟರು ಇವರ ಕಡೆಗೆ ಸಮಯ ಕೊಡುವುದರಿಂದ ಪ್ರಾರ್ಥನೆಗೆ ಸಮಯ ಕಡಿಮೆ ಆಗುತ್ತೆ. ಒಂದೊಂದು ಸಾರಿ ಪ್ರಾರ್ಥನೆ ಮಾಡುವುದನ್ನೇ ಮರೆತು ಬಿಡುತ್ತೇವೆ ಮತ್ತು ನಿಲ್ಲಿಸಿ ಬಿಡುವುದರಿಂದ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆಯು ಕುಗ್ಗಿ ಹೋಗ್ತೇವೆ. ಹೀಗೆ ಕುಗ್ಗಿ ಹೋದಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಉತ್ತರ ಸಿಗದಿದ್ದರೆ ನಾವು ಸುಲಭವಾಗಿ ಎದೆಗುಂದು ಬಿಡ್ತೇವೆ. ಈ ಎದೆಗುಂದುವಿಕೆಯಿಂದ ಪ್ರಾರ್ಥನೆಯಿಂದ ದೂರವಾಗ್ತೀವಿ.
ಪ್ರಾರ್ಥನೆಗೆ ಉತ್ತರ ತಡವಾಗುವಂತೆ ಮಾಡುತ್ತದೆ. ಕ್ರಿಸ್ತನು ಇದರ ಕುರಿತಾಗಿ ಚಿಂತೆ ಮಾಡಿ ಈ ಸಾಮ್ಯವನ್ನು ಹೇಳಿದ್ದಾರೆ. ನಮ್ಮ ಕಷ್ಟ, ಸಮಸ್ಯೆ, ಬೇರೆ ವಿಷಯಗಳಿಗಾಗಿ ಯಾವಾಗಲೂ ದಿನವೆಲ್ಲ ಪ್ರಾರ್ಥನೆ ಮಾಡುವ ಅವಶ್ಯಕತೆ ನಮಗಿರುತ್ತೆ. ಆದರೂ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡುವುದು ಒಂದು ಬಹಳ ಸುಲಭ ಮಾರ್ಗವಾಗಿರ್ತದೆ. ನಮಗೆ ಅಡೆತಡೆಗಳಿಂದ ನಾವು ಅಂದುಕೊಳ್ಳುತ್ತೇವೆ, ಎಷ್ಟು ದಿನ ಆದರೂ ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾ ಇಲ್ಲ, ನಮ್ಮ ಬಗ್ಗೆ ದೇವರಿಗೆ ಚಿಂತೆ ಇಲ್ಲ ಅಂದುಕೊಂಡು ನಮ್ಮ ಸಮಸ್ಯೆಗೆ ದೇವರನ್ನು ಬಿಟ್ಟು ಬೇರೆ ಬೇರೆ ದಾರಿ ಹುಡುಕುತ್ತೇವೆ. ಹೀಗೆ ಮಾಡುವುದರಿಂದ ಸೈತಾನನ ಶೋಧನೆಗೆ ಒಳಗಾಗುತ್ತೇವೆ. ದೇವರಿಂದ ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಕ್ಕುವುದಿಲ್ಲ. ದೇವರಿಂದ ಉತ್ತರ ಬಾರದೆ ಇರಲು ನಮ್ಮ ಕಡೆಯಿಂದ ತಪ್ಪುಗಳು, ಪಾಪಗಳು ಕಾರಣವಾಗಿರ್ತದೆ ಎಂದು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಪಾಪಗಳಿಗಾಗಿ, ಕ್ಷಮೆಗಾಗಿ ಬೇಸರಗೊಳ್ಳದೆ ಯಾವಾಗಲೂ ಭರವಸೆಯಿಂದ ಪ್ರಾರ್ಥಿಸುತ್ತಿರಬೇಕು. ಸರ್ವಜ್ಞಾನಿಯಾದ ದೇವರು ಎಂದು ತಪ್ಪು ಮಾಡುವವನಲ್ಲ. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಒಂದು ಒಳ್ಳೆಯ ಅತ್ಯುತ್ತಮವಾದ ಸಮಯವನ್ನು ತಿಳಿದಿರುತ್ತಾನೆ. ನಾವು ಅನ್ನಳನ್ನು ಜ್ಞಾಪಕ ಮಾಡಿಕೊಳ್ಳಬಹುದು. ಎಷ್ಟೋ ವರ್ಷಗಳಿಂದ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಳು. ನೋವು, ಚುಚ್ಚುಮಾತು ಎಲ್ಲ ಅನುಭವಿಸಿದಳು. ಆದರೂ ಅವಳು ಮಗು ಕೊಡುವ ತನಕ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಲಿಲ್ಲ. ದೇವರಿಂದ ತಡವಾಗುವುದೇ ಇಲ್ಲ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುತ್ತಾರೆ. ಆತನ ಮಕ್ಕಳಿಗೆ ದಯ ತೋರಿಸದೆ ಇರಲಾರನು. ಈ ಕಾರಣಕ್ಕಾಗಿ ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಕೆಲವು ಸಾರಿ ನಮ್ಮ ಪ್ರಾರ್ಥನೆಗೆ ಉತ್ತರ ತಡವಾಗುತ್ತದೆ. ಕರ್ತನು ನಮ್ಮ ಸ್ವಾಮಿ ನಿಷ್ಠೆ ಎಷ್ಟು ನಂಬಿಗಸ್ತರಾಗಿದ್ದೇವೆಂದು ಪರೀಕ್ಷಿಸುವಾಗ ಉತ್ತರ ತಡವಾಗುತ್ತದೆ. ಈ ಸಮಯದಲ್ಲಿ ಛಲದಿಂದ ದೇವರಲ್ಲಿ ನಮ್ಮ ನಂಬಿಕೆ, ಭರವಸೆಯನ್ನು ಅಭಿವೃದ್ಧಿಗೊಳಿಸಲು ದೃಢವಾಗಿರುವಂತೆ ದೇವರಲ್ಲಿ ಬೇಸರಗೊಳ್ಳದೆ ಪ್ರಾರ್ಥಿಸಬೇಕಾಗುತ್ತದೆ. ಮುಖ್ಯವಾದ ಸಮಯಗಳಲ್ಲಿ ನಮ್ಮ ವಿಜ್ಞಾಪನೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ಪ್ರಾರ್ಥಿಸುತ್ತೇವೆ. ನಮಗೆ ಅವಶ್ಯಕವಾಗಿರುತ್ತೆ. ಆದರೂ ಉತ್ತರ ಬರುವುದು ತಡವಾಗುತ್ತದೆ. ಉದಾಹರಣೆಗೆ, ದೇವ ಜನರು ಹಿಂಸೆಗೆ ಒಳಗಾಗಿರ್ತಾರೆ, ಮರಣದ ಹಂತದಲ್ಲಿರ್ತಾರೆ, ಅಧಿಕಾರಿ ಕೈವಶದಲ್ಲಿರ್ತಾರೆ, ಅನ್ಯ ಜನರ ಕೈಯಲ್ಲಿ ಸಿಲುಕಿರ್ತಾರೆ, ಮತ್ತು ಕೆಲವರು ಅನಾರೋಗ್ಯ ಸಮಸ್ಯೆಗಳಲ್ಲಿ ಹಾಸ್ಪಿಟಲ್ನಲ್ಲಿ ಜೀವ ಮರಣಗಳಲ್ಲಿ ಓಡಾಡುತ್ತಿರುವಾಗ, ಕೆಲವರು ಸ್ವಸ್ಥತೆಗಾಗಿ ಇನ್ನೂ ಅನೇಕ ಕಠಿಣವಾದ ಸಮಸ್ಯೆಗಳಲ್ಲಿ ಹೋರಾಡುತ್ತಿರುವಾಗ ಪ್ರಾರ್ಥನೆಯನ್ನು ಬಲವಾಗಿ ದೇವರ ಹತ್ತಿರ ಪ್ರಾರ್ಥಿಸುತ್ತೇವೆ. ಆದರೆ ಉತ್ತರ ಸಿಕ್ಕುವುದಿಲ್ಲ. ಆಗ ನಮ್ಮ ಹೃದಯ ಕಳವಳದಿಂದ, ಭಯದಿಂದ ತುಂಬುತ್ತೆ. ಅಂತಹ ಸಮಯದಲ್ಲಿ ನಮ್ಮ ಬಯಕೆ ಉತ್ತರ ಸ್ವಾಮಿಯಲ್ಲಿ ನಾವು ದೃಢವಾಗಿ, ಸ್ಥಿರಚಿತ್ತವಾಗಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತಾ ಇರಬೇಕು. ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬಾರದು. ಇಂಥ ಕಷ್ಟ ಸಮಯಗಳಲ್ಲಿ ಸೈತಾನನು ಪ್ರಾರ್ಥನೆ ಹಾಳು ಮಾಡುವ ಹಾಗೆ ಅಪನಂಬಿಕೆಯನ್ನು ಉಂಟು ಮಾಡುತ್ತಾನೆ. ಪ್ರಾರ್ಥನೆ ಮಾಡುವ ಸಮಯ ಹಾಳು ಮಾಡುವ ಹಾಗೆ ಶೋಧನೆಗಳನ್ನು ತರಬಹುದು. ಸೈತಾನನ್ನು ಎದುರಿಸಿ ದೇವರ ಸಮೀಪಕ್ಕೆ ಮೊದಲು ನಾವು ಬರಬೇಕು. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಯಾಕೋಬ 4:7 ಯಾಕೋಬ 4:7 ದೇವರ ವಾಕ್ಯ ಹೀಗೆ ಹೇಳುತ್ತೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂದು. ಈ ವಾಕ್ಯದ ಪ್ರಕಾರ ನಾವು ಸೈತಾನನ್ನು ಎದುರಿಸಬೇಕಾದರೆ ಕ್ರಿಸ್ತನ ಬಲದಿಂದ ನಾವು ಎದುರಿಸಬೇಕಾಗುತ್ತದೆ. ನಾವು ಸೈತಾನನ ಬಯಕೆಗಳನ್ನು ಅನುಸರಿಸುವಾಗೆಲ್ಲ ದೇವರಿಗೆ ಪಾಪ ಮಾಡುವರಾಗಿರ್ತೇವೆ. ಇದನ್ನು ಎದುರಿಸಲು ಕ್ರಿಸ್ತನ ಬಲದಿಂದ ನಿಂತ್ಕೋಬೇಕು. ಎಫೆಸ 6:10 ಹೇಳಿದಂತೆ ನಾವು ಆತನ ಬಲವನ್ನು ಹೊಂದಬೇಕಾದ್ರೆ ಆತನ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. ಕ್ರಿಸ್ತನ ಬಲವು ನಮಗೆ ಯಾವಾಗಲೂ ದೊರೆಯುತ್ತದೆ. ದೇವರು ನಮ್ಮ ಸಮೀಪದಲ್ಲಿರಬೇಕೆಂದು ನಾವು ಬಯಸುತ್ತೇವೆ, ಆದರೆ ನಿಜವಾಗಿಯೂ ನಾವು ಆತನ ಸಮೀಪಕ್ಕೆ ಬರಬೇಕು. ದೇವರು ನಮ್ಮಿಂದ ದೂರವಾಗಿದ್ದಾನೆಂದು ನಮಗೆ ತಿಳಿದರೆ ಅದಕ್ಕೆ ಮೊದಲು ನಾವು ಆತನಿಂದ ದೂರ ಇರುವುದು ಕಾರಣವಾಗಿರುತ್ತೆ. ದೇವರಿಂದ ಯಾಕೆ ದೂರ ಹೋಗ್ತೀವಿ ಅಂದ್ರೆ, ನಾವು ನಮ್ಮ ಬಿಟ್ಟು ಬಿಡಲು ಮನಸ್ಸು ಮಾಡದೇ ಇರುವಂತ ಕೆಲವು ಪಾಪಗಳು ನಮ್ಮ ಜೀವಿತಗಳಲ್ಲಿ ಇರುವುದರಿಂದ
ಇರುವುದು ಕಾರಣವಾಗಿರುತ್ತದೆ. ನಾವು ಹೇಗೆ ದೇವರ ಸಮೀಪಕ್ಕೆ ಬರಬೇಕೆಂದು ಯಾಕೋಬನ ಉತ್ತರ ಕೊಡ್ತಾನೆ. ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಅಂದರೆ ನಾವೆಲ್ಲ ಪಾಪ ಕಾರ್ಯಗಳನ್ನು ಹಾಗೂ ನಡವಳಿಕೆಯಿಂದ ನಮ್ಮನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಈ ರೀತಿಯಾಗಿ ನಾವು ದೇವರ ಬಳಿಗೆ ಬರಬೇಕು. ಬಂದು ದೃಢವಾಗಿ ದೇವರಲ್ಲಿ ಬೇಸರಗೊಳ್ಳದೆ ಪ್ರಾರ್ಥಿಸಿದರೆ ನಮಗೆ ಉತ್ತರ ದೊರಕುತ್ತದೆ. ಮುಖ್ಯವಾದ ಸಮಯಗಳಲ್ಲಿ ನಮ್ಮ ವಿಜ್ಞಾಪನೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ಇರುತ್ತೇವೆ. ನಮಗೆ ಅಗತ್ಯವಾಗಿ ಅವಶ್ಯಕವಾಗಿ ಇರುತ್ತೆ. ದೇವರ ಬಳಿಗೆ ಬಂದು ನಾವು ತಿಳಿಸಿದಂತೆ ದೇವರ ಬಳಿಗೆ ಬಂದು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಅನ್ಯಾಯಗಾರನಾದ ನ್ಯಾಯಾಧಿಪತಿ ವಿಧವೆಯ ಸಾಮ್ಯ ಹೇಳುವುದಕ್ಕಿಂತ ಮುಂಚೆ ಕರ್ತನಾದ ಕ್ರಿಸ್ತನು ಎರಡನೆಯ ಸಾರಿ ಲೋಕಕ್ಕೆ ಹಿಂದಿರುಗಿ ಬರುವ ಮೊದಲು ದೀರ್ಘಕಾಲದ ಕಷ್ಟಕರವಾದ ಸಮಯದ ಕುರಿತು ಇಂದಿನ ಅಧ್ಯಾಯ, ಅಂದರೆ ನಾವು ಲೂಕ 17:20-37 ವಚನದವರೆಗೂ ಸಮಯ ಇದ್ದಾಗ ನೀವು ಓದಬಹುದು. ಶಿಷ್ಯರಿಗೆ ಉಪದೇಶ ಬೋಧನೆ ಕೊಟ್ಟು ತಕ್ಷಣ ಮುಂದಿನ ಅಧ್ಯಾಯದಲ್ಲಿ ಪ್ರಾರ್ಥನೆ ಕುರಿತು ತನ್ನ ಶಿಷ್ಯರಿಗೆ ಬೋಧನೆ ಕೊಟ್ಟಿದ್ದಾರೆ. ಲೂಕ 18:1 ಇದು ನಮ್ಮ ಆಸಕ್ತಿಯುಳ್ಳದು ಮತ್ತು ತಿಳುವಳಿಕೆ ಜ್ಞಾನ ಕೊಡುವಂತದ್ದಾಗಿದೆ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು. ಕ್ರಿಸ್ತನು ಎರಡನೇ ಬರೋಣದ ಮುಂದಿನ ದಿನಗಳು ನೋಹನ ದಿನಗಳ ಹಾಗೆ ಮತ್ತು ಲೋಟನ ದಿವಸಗಳ ಹಾಗೆ ಇರುವೆಂದು ನೋಡ್ತೇವೆ. ನಾವು ಈ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕ 17:26-28 ಯಾರಾದರೂ ಓದಿ. ಲೂಕ 17:26-37 ತನಕ ಇಲ್ಲ, 26, 27, 28. ನೋಹನ ದಿವಸದಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರವಾಹವು ಬಂದು ಎಲ್ಲರನ್ನು ನಾಶ ಮಾಡಿತು. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟ ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಇವೆರಡು ದೇಶಗಳನ್ನು ನೋಡುವಾಗ ದೇವರು ಅಲ್ಲಿ ಅವರು ಕೆಟ್ಟದಾಗಿಯೂ ತುಂಬಾ ಪಾಪದಿಂದ ತುಂಬಿದರಿಂದ ಲೋಕವನ್ನೇ ನೋಹನ ಕಾಲದಲ್ಲಿ ಜಲಪ್ರಳಯದಿಂದ ನಾಶ ಮಾಡ್ತಾರೆ. ನಮ್ಮೆಲ್ಲರಿಗೂ ಎಚ್ಚರಿಕೆಯಾಗಿರ್ತದೆ ಅದು ಮುಂದಿನ ಕಾಲದಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಆ ಕಾಲದಲ್ಲೂ ಸಹ ಕೆಟ್ಟದಾದ ಜನಗಳು ದುಷ್ಟರಾಗಿ ತುಂಬಾ ಪಾಪಗಳಿಂದ ತುಂಬಿರುತ್ತಾರೆ. ಲೋಟನ ಕಾಲದಲ್ಲೂ ಅಷ್ಟೇ ಆ ಸೊದೋಮ್ ಗೊಮೋರದಲ್ಲಿ ನಡೆಯುವಂತ ಆ ಕೆಟ್ಟತನ ಎಲ್ಲೂ ನಡೀತಿರ್ಲಿಲ್ಲವೆಂದು ದೇವರು ಆ ಲೋಕವನ್ನು ಆ ದೇಶವನ್ನು ಬೆಂಕಿ ಗಂಧಕಗಳಿಂದ ಸುಟ್ಟು ಬಿಡುತ್ತಾರೆ. ಅದೇ ರೀತಿಯಲ್ಲಿ ಈ ವಾಕ್ಯದ ಪ್ರಕಾರ ಕಡೆ ಕಾಲದಲ್ಲಿ ಇರುತ್ತದೆ ಎಂದು ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಎಚ್ಚರಿಕೆ ಕೊಟ್ಟು ಶಿಷ್ಯರಿಗೆ ಇದರ ಪ್ರಕಾರವಾಗಿ ನಾವು ಒಂದು ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರಬೇಕೆಂಬ ಉಪದೇಶವನ್ನು ಕೊಟ್ಟಿದ್ದಾರೆ. ತಿಳಿಸಿದಂತೆ ಕಡೆಯ ದಿನಗಳಲ್ಲಿ ಕಷ್ಟ ದಿನಗಳು ಕೆಟ್ಟದಾದ ಸಮಯವಾಗಿರುತ್ತೆ. ದುಷ್ಟತನವನ್ನು ಹೆಚ್ಚಾಗಿ ನಡೆಸುತ್ತಾರೆ. ನಾವು ಈಗ ಗಮನಿಸಿದಂತೆ ಓದಿದ್ದೇವೆ. ಲೋಕವೆಲ್ಲ ಪಾಪ ಕಾರ್ಯಗಳಿಂದ ತುಂಬಿ ಕ್ರೈಸ್ತ ಸೇವಕರಿಗೆ ಕ್ರೈಸ್ತರಿಗೆ ಹಿಂಸೆ ಕೊಡುತ್ತಿರುವುದನ್ನು ಈ ಸಮಯದಲ್ಲಿ ವಿಶ್ವಾಸಿಗಳು ತಿರುವುದನ್ನು ನೋಡುತ್ತಾ ಇದ್ದೇವೆ. ಈ ಸಮಯಗಳಲ್ಲಿ ವಿಶ್ವಾಸಿಗಳು ಆಶಾಭಂಗಕ್ಕೆ ಒಳಗಾಗುವ ಶೋಧನೆ ಉಂಟಾಗುತ್ತದೆ. ಅಂತ್ಯ ಎಂದಿಗೂ ಬರಲಾರದು ಅಂತ ಯೋಚನೆ ಮಾಡ್ತಾರೆ. ದೇವರನ್ನು ಅರಿಯದವರು ಕ್ರೈಸ್ತ ವಿಶ್ವಾಸಿಗಳಿಗೆ ಬಹಳವಾಗಿ ಹಿಂಸೆ ದಬ್ಬಾಳಿಕೆ ಮಾಡ್ತಾರೆ. ಅಂತ ಸಮಯ ಸನ್ನಿವೇಶದಲ್ಲಿ ನಂಬಿಗಸ್ತರಾಗಿ ಉಳಿಯುವುದು ಕಷ್ಟಕರ. ಇಂತಹ ಸಮಯದಲ್ಲಿ ಯೇಸುವಿನ ಶಿಷ್ಯರು ವಿಶ್ವಾಸಿಗಳು ಬೇಸರಗೊಳ್ಳದೆ ಎಡಬಿಡದೆ ಪ್ರಾರ್ಥನೆಯಲ್ಲಿ ಮುಂದುವರಿಯುವುದು ತುಂಬಾ ಅವಶ್ಯಕವಾಗಿರುತ್ತದೆ. ಕಡೆವರೆಗೂ ಸಹಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ. ದೇವರ ಸಹಾಯ ನಮಗೆ ಅಗತ್ಯವಾಗಿರುತ್ತದೆ. ದೇವರು ನಮಗಾಗಿ ಕಾರ್ಯ ಮಾಡುವಂತೆ ತಾಳ್ಮೆಯಿಂದ ನಾವು ಕಾಯ್ತಿರಬೇಕು. ಕಷ್ಟ ಕಾಲದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರಬೇಕೆಂದು ಯೇಸು ತನ್ನ ಶಿಷ್ಯರನಿಗೆ ಪ್ರೋತ್ಸಾಹ ಮಾಡ್ತಾರೆ. ಮತ್ತು ದೇವರು
ಅವರ ಪ್ರಾರ್ಥನೆ ಕೇಳುವನು, ಉತ್ತರ ಕೊಡುವನು ಎಂದು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತೀರಿ ಎಂದು ಶಿಷ್ಯರಿಗೆ ಹೇಳಿದ್ದಾನೆ. ಇಲ್ಲಿ ನ್ಯಾಯವಿಲ್ಲದ ನ್ಯಾಯಾಧಿಪತಿ ತನಗೆ ದೂರು ಸಲ್ಲಿಸುತ್ತಾ ಬಂದ ವಿಧವೆಗೆ ಉತ್ತರ ಕೊಡುವುದಾದರೆ, ಕರ್ತನು ತಾನು ಪ್ರೀತಿ ಮಾಡುವ ಮಕ್ಕಳಿಗೆ ಇನ್ನೂ ಎಷ್ಟೋ ಹೆಚ್ಚಾಗಿ ಅವರ ಪ್ರಾರ್ಥನೆಗೆ ಮಾಡುತ್ತಾ ಇರುವಾಗಲೇ ಅವರಿಗೆ ಉತ್ತರ ಕೊಡ್ತಾನೆ. ಈ ರೀತಿಯಾಗಿ ನಾವು ಪ್ರಾರ್ಥಿಸುತ್ತಿರಬೇಕೆಂದು ಈ ಅನ್ಯಾಯಗಾರನಾದ ನ್ಯಾಯಾಧಿಪತಿ ಮತ್ತು ವಿಧಿಯ ವಿಷಯವನ್ನು ತೆಗೆದುಕೊಂಡು ಬೋಧನೆ ಕೊಟ್ಟಿದ್ದಾರೆ. ನಾವೀಗ ನ್ಯಾಯಾಧಿಪತಿಯ ಕಡೆಗೆ ಅವನ ಗುಣಗಳನ್ನು ನೋಡುವಾಗ ಸ್ವಾಮಿ ವಾಕ್ಯದಲ್ಲಿ ಹೇಳಿದಂತೆ ಈಗ ಲೋಕ 18:2-4 ವಚನ ನೋಡೋಣ. ನ್ಯಾಯಾಧಿಪತಿಯು ಗುಣ ನಡತೆ ತಿಳಿಸಿದೆ. ಈ ಸಾಮ್ಯದಲ್ಲಿನ ನ್ಯಾಯಾಧಿಪತಿ ನ್ಯಾಯವಂತನಾಗಿರಲ್ಲ, ದೇವರಿಗೆ ಹೆದರದ ಮನುಷ್ಯನಿಗೆ ಲಕ್ಷ್ಯ ಕೊಡುತ್ತಿರ್ಲಿಲ್ಲ. ಅವನಿಗೆ ಈ ನ್ಯಾಯ ಬಗ್ಗೆ ಯಾವ ಚಿಂತೆ ಇಲ್ಲದವನಾಗಿರ್ತಾನೆ. ದಯೆ ಕರುಣೆ ಇರಲ್ಲ ಅವನಿಗೆ. ತಪ್ಪು ಮಾಡ್ತಾ ಇರ್ತಾನೆ, ಅದರ ಕುರಿತು ಜ್ಞಾನವಿಲ್ಲ ಮತ್ತು ನಾಚಿಕೆನೂ ಇರಲ್ಲ. ಅವನ ಕೆಲಸದ ಜವಾಬ್ದಾರಿ ಇಲ್ಲ. ಅವನಿಗೆ ಒಂದು ಕಠಿಣ ಮನುಷ್ಯನಾಗಿರ್ತಾನೆ. ಅವನಿಗೆ ಲೋಕಜ್ಞಾನ ಇತ್ತು. ಯಾವ ಮೊಕದ್ದಮೆಯಿಂದ ಎಷ್ಟು ಹಣ ಸಂಪಾದನೆ ಮಾಡಬಹುದೆಂದು ಯೋಚಿಸ್ತಾನೆ. ಅಧಿಕಾರ ಇತ್ತು, ಅವನನ್ನು ಕೇಳುವವರು ಯಾರೂ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ವಿಧವೆ ಆತನ ಬಳಿಗೆ ಬರ್ತಾ ಇರ್ತಾಳೆ. ನ್ಯಾಯಾಧಿಪತಿಯು ಈ ಪರಿಸ್ಥಿತಿಯಲ್ಲಿ ಇದ್ದಾನೆಂದು ಸೂಕ್ಷ್ಮವಾಗಿ ಯೇಸು ಸ್ವಾಮಿ ದೇವರಿಗೆ ಭಯಪಡದವನು ಮತ್ತು ಮನುಷ್ಯರಿಗೆ ಲಕ್ಷದವನು ಎಂದು ಬೋಧಿಸಿದ್ದಾರೆ. ಆದರೂ ವಿಧವೆ ಅವನ ಬಳಿಗೆ ಪದೇ ಪದೇ ಬರುತ್ತಿದ್ದಳು. ವಾಕ್ಯದಲ್ಲಿ ತಿಳಿಸಿದೆ. ವಿಧವೆಯ ಪರಿಸ್ಥಿತಿ ಆ ಕಾಲದಲ್ಲಿ ಯಾವ ರೀತಿ ಇತ್ತೆಂದು ನಾವು ಒಂದು ಸಾರಿ ನೋಡೋಣ. ಕೆಲವು ವೇದ ಪಂಡಿತರು ಇವನ್ನು ತಿಳಿಸಿದ್ದಾರೆ. ಆ ಕಾಲದಲ್ಲಿ ಇಸ್ರಾಯೇಲಲ್ಲಿ ವಿಧವೆಯರಿಗೆ ಯಾವ ಸ್ಥಾನ ಇಲ್ಲ. ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗಿತ್ತು. ಅವರು ಬಡವರಾಗಿರ್ತಾರೆ, ಕೊರತೆ ಉಳ್ಳವರಾಗಿರ್ತಾರೆ, ನೋವುಳ್ಳವರು ಆಗಿರ್ತಾರೆ. ಅವರಿಗೆ ದುಡಿಮೆಗೆ ಯಾವ ಅವಕಾಶ ಸಿಕ್ಕುತ್ತಿರ್ಲಿಲ್ಲ. ಅನ್ಯಾಯ ಮಾಡುವ ಜನರಿಗೆ ಬಲಿಯಾಗುತ್ತಿದ್ದರು. ಅವಳಿಗೆ ಸಹಾಯ ಮಾಡುವ ಬದಲಾಗಿ ದಬ್ಬಾಳಿಕೆ ಮಾಡುವವರೇ ಜಾಸ್ತಿ. ಅವರ ಕುಟುಂಬದವರಿಂದ ಸಹಾಯ ಸಿಕ್ಕುತ್ತಿರ್ಲಿಲ್ಲ. ಅವಳನ್ನು ಕಾಪಾಡಲು ಯಾರೂ ಇರ್ತಿರ್ಲಿಲ್ಲ. ಕೆಲವರು ಕರುಣೆ ತೋರಿಸ್ತಾ ಇರ್ತಾರೆ. ಈ ಪರಿಸ್ಥಿತಿಯಲ್ಲಿದ್ದ ವಿಧವೆಯ ಕೂಗು ಸ್ವಾಮಿ ಹೇಳಿದಂತೆ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು. ಇಂಥವರಿಗೆ ನ್ಯಾಯಾಧಿಪತಿಗಳೇ ಅವರಿಗೆ ಸಹಾಯ ಮಾಡಬೇಕೆಂದು ದೇವರ ವಾಕ್ಯ ಇದೆ. ಯಾರೋ ಒಬ್ಬರು ವಿಧವೆಯ ಹಕ್ಕಿನಿಂದ ವಂಚಿಸಲು ಪ್ರಯತ್ನ ಮಾಡ್ತಿರ್ತಾರೆ ಎಂದು ಸೂಚಿಸುತ್ತದೆ. ಆದರೆ ಆಕೆಯ ಕೂಗು ನ್ಯಾಯಕ್ಕಾಗಿ ಮತ್ತು ರಕ್ಷಣೆಗಾಗಿ ಆಗಿತ್ತೆ ಹೊರತು ಮುಯಿ ತೀರಿಸುವುದಕ್ಕಲ್ಲ ಎಂದು ನಾವು ಒಂದು ವಾಕ್ಯದಲ್ಲಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂಬ ಕೂಗು ಅವಳ ಎಷ್ಟೋ ಕಷ್ಟ ಅನುಭವಿಸುತ್ತಿದ್ದಳೆಂದು ನಾವು ಊಹಿಸಿಕೊಳ್ಳಬಹುದು. ಈ ಸಮಯದಲ್ಲಿ ಸ್ತ್ರೀಯರಿಗೆ ನ್ಯಾಯಾಲಯಕ್ಕೆ ಹೋಗಲಾರದ ಪರಿಸ್ಥಿತಿ ಇರುತ್ತೆ ಎಂದು ವೇದ ಪಂಡಿತರು ತಿಳಿಸಿದ್ದಾರೆ, ವರ್ಣಿಸಿದ್ದಾರೆ. ಅಲ್ಲಿ ಪುರುಷರಿಗೆ ಆಧಿಪತ್ಯದ ನಡೆಯುತ್ತಿರುತ್ತೆ, ಪುರುಷರದೇ ಆಧಿಪತ್ಯ ನಡೆಯುತ್ತಿರುತ್ತದೆ. ಸ್ತ್ರೀ ಕಾಣಿಸಿಕೊಳ್ಳುವ ಯೋಗ್ಯ ಸ್ಥಳವಲ್ಲ ಅದು, ಕಠಿಣವಾದ ಒರಟಾದ ಸ್ಥಳ. ಅಂತ ಸ್ಥಳಕ್ಕೆ ಸ್ತ್ರೀ ನ್ಯಾಯಾಧಿಪತಿಯ ಬಳಿಗೆ ಹೋಗಬೇಕಾದ್ರೆ ಅವಳ ಪರಿಸ್ಥಿತಿ ತುಂಬಾ ಗಂಭೀರತೆ ಇದೆ ಎಂದು ನಾವು ಊಹಿಸಬಹುದು. ಪ್ರಾರಂಭದಲ್ಲಿ ನ್ಯಾಯಾಧಿಪತಿ ಅವಳನ್ನು ಕಡೆಗಾಣಿಸಿದನು, ಸಹಾಯ ಮಾಡಲು ನಿರಾಕರಿಸ್ತಾನೆ. ಸಮಯ ಕಳೆದ ಹಾಗೆ ವಿಧವೆಯ ಸಹಾಯಕ್ಕಾಗಿ ಬೇಡಿಕೊಳ್ಳುವುದನ್ನು ಪಟ್ಟು ಹಿಡಿದಾಗ ನ್ಯಾಯಾಧಿಪತಿ ದೇವರ ಭಯವಿಲ್ಲದವನಾದಾಗ್ಯೂ ಅವಳಿಗೆ ನ್ಯಾಯ ತೀರಿಸಲು ಒಪ್ಪಿಕೊಳ್ಳುತ್ತಾನೆ. ಯಾಕೆಂದರೆ ಅವಳು ಅವನ ಬಳಿಗೆ ಬಂದು ಅವನನ್ನು ದಣಿಸದಂತೆ ತಡೆಯುವ ಹಾಗೆ ಮಾಡುವುದಕ್ಕಾಗಿ. ಲೂಕ 18:5 ನಾವು ಓದ್ತೇವೆ, ದಣಿಸಾಳು ಎಂದು. ಮತ್ತು ಪದೇ ಪದೇ ಬಂದು ಅವಳು ಅವನಿಗೆ ತೊಂದರೆ ಕೊಡುತ್ತಿದ್ದಳು. ಅವನಿಗೆ ತಲೆನೋವಾಗಿರಬಹುದು. ಇದರಿಂದ ದಣಿದು ಹೋಗ್ತೇನೆ ಅಂದುಕೊಂಡು ಅವಳ ಮೊಕದ್ದಮೆಗೆ ಸರಿಪಡಿಸಲು ಒಪ್ಕೊಂತಾನೆ. ಆದರೆ ಅವಳಿಗೆ ನ್ಯಾಯ ಕೊಡಬೇಕೆಂಬ ಮನಸ್ಸಿನಿಂದ ಅವನು ಮಾಡಲ್ಲ. ಅವಳು ನ್ಯಾಯ ಸಿಗುವವರೆಗೂ ಅವಳು ಬರುವುದನ್ನು ನಿಲ್ಲಿಸುವುದಿಲ್ಲವೆಂದು ತಿಳಿದು ಅವಳ ವಿರೋಧಿ ಮಾಡಿದ ಅನ್ಯಾಯ ಸರಿಪಡಿಸಲು ಒಪ್ಪಿಕೊಂತಾನೆ. ಅನ್ಯಾಯದ ಪತಿಯು ವಿಧವೆಯರ ಪರಿಸ್ಥಿತಿ ತಿಳಿದಿದ್ದ ಶಿಷ್ಯರಿಗೆ ಈ ಉದಾಹರಣೆಯಾಗಿ ತೆಗೆದುಕೊಂಡು ಪ್ರಾರ್ಥನೆಯ ಒಂದು ಶ್ರೇಷ್ಠತೆಯ ಉಪದೇಶವನ್ನು ತಿಳಿಸಿದ್ದಾರೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬ ವಾಕ್ಯ ಸ್ಪಷ್ಟವಾಗಿ ತಿಳಿಸಿದೆ. ವಿಧವೆಯ ಅವಶ್ಯಕತೆಯಿಂದ ನ್ಯಾಯ ದೊರಕಿಸಿಕೊಟ್ಟ
ಅನ್ಯಾಯದ ನ್ಯಾಯಾಧಿಪತಿಯಿಂದ ನ್ಯಾಯ ದೊರಕಿಸಿಕೊಟ್ಟರೆ ನ್ಯಾಯಾಧಿಪತಿಯಾದ ನಮ್ಮ ದೇವರು ಇನ್ನೂ ಎಷ್ಟೋ ಹೆಚ್ಚಾಗಿ ದೇವ ಜನರ ಪ್ರಾರ್ಥನೆಗಳಿಗೆ ನಮ್ಮ ಪರಲೋಕ ತಂದೆ ದೇವರು ಉತ್ತರ ಕೊಡುತ್ತಾನೆ. ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಿರಾಶೆಯಿಂದ, ನಿರುತ್ಸಾಹ ಮತ್ತು ಅಸಹಾಯಕರಾಗಿದ್ದಾಗೂ ಪ್ರಾರ್ಥನೆಯಲ್ಲಿ ಆತನನ್ನು ಹುಡುಕುವಾಗ ದೇವರು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಪ್ರಾರ್ಥನೆಗೆ ಉತ್ತರ ಕೊಡಲು ಯಾವಾಗಲೂ ಇಚ್ಛಿಸುತ್ತಾನೆ. ಕ್ರೈಸ್ತ ವಿಶ್ವಾಸಿಗಳು ನ್ಯಾಯಾಧಿಪತಿ ವಿಧವೆಗಿದ್ದಂತ ಪರಿಸ್ಥಿತಿ ನಮಗೆ ಕೆಟ್ಟದಾಗಿರಲ್ಲ. ದೇವರ ಮತ್ತು ನಮ್ಮ ಸಂಬಂಧ ಕರುಣೆಯುಳ್ಳ, ನಮ್ಮನ್ನು ಸಂತೈಸಲು ಸಿದ್ಧನಾಗಿರುವ ತಂದೆ ಮಕ್ಕಳ ಸಂಬಂಧವಾಗಿರುತ್ತದೆ. ನಮ್ಮ ಪ್ರಾರ್ಥನೆಗೆ ಉತ್ತರ ದೊರೆಯುವುದಾಗಿ ನಾವು ಭರವಸೆದಿಂದಿದ್ದು ಯಾವಾಗಲೂ ಪ್ರಾರ್ಥಿಸಿರಿ. ಭಯವು ವಿಶ್ವಾಸಿಗಳ ಹೃದಯವನ್ನು ಬಿಗಿಯಾಗಿ ಹಿಡಿದಿರುವಾಗ ದೇವರಾತ್ಮನು ಪ್ರಾರ್ಥನೆ ಮಾಡುವಂತೆ ಮುಂದುವರಿಯುವಂತೆ ಸಹಾಯ ಮಾಡುತ್ತಾನೆ. ನಮ್ಮ ಒಳ್ಳೆದಕ್ಕಾಗಿ ದೇವರು ಉತ್ತರ ಕೊಡ್ತಾರೆ ಮತ್ತು ಭರವಸೆದಿಂದ ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು ಅನ್ನುವ ಒಂದು ಆತ್ಮಿಕ ಪಾಠವನ್ನು ಯೇಸು ಕರ್ತನು ಕಲಿಸಿಕೊಟ್ಟಿದ್ದಾನೆ. ನಮ್ಮ ಕಷ್ಟ ಎಷ್ಟೇ ದೊಡ್ಡದಾಗಿದ್ದರೂ ಪ್ರಾರ್ಥಿಸುತ್ತಾ ಇರುವ ದೇವರಾತ್ಮನು ಸ್ಫೂರ್ತಿ ಕೊಡ್ತಾನೆ. ಪ್ರಾರ್ಥಿಸ್ತಾ ಇರುವ ದೇವರಾತ್ಮ ವಚನ 6-8 ಯೇಸು ಇನ್ನೂ ಪ್ರೋತ್ಸಾಹ ಕೊಡುವುದಾಗಿ ಇನ್ನೂ ಆಳವಾಗಿ ತಿಳಿಸುತ್ತಾನೆ. ಪ್ರಾರಂಭಿಸಿ ಹೀಗೆ ಹೇಳುತ್ತಾರೆ. ವಚನ 7 ಕ್ರೈಸ್ತ ವಿಶ್ವಾಸಿಗಳು ದೇವರಾದುಕೊಂಡವರು ಎಂದು ನಮ್ಮ ಯೇಸು ಕರ್ತನು ವರ್ಣಿಸಿದ್ದಾರೆ. ಇದೊಂದು ದೇವರಾದುಕೊಂಡವರೆಂದು ಯೇಸು ಸ್ವಾಮಿ ನಮಗೆ ಹೇಳುವಾಗ ನಮಗೆ ಇದೊಂದು ಹರ್ಷದಾಯಕವಾದ ಸಂತೋಷದ ಶಿರೋನಾಮವಾಗಿದೆ. ದೇವರಿಂದ ದೊರಕಿದಂತ ಈ ಕೃಪಾಭರಿತವಾದದ್ದು ಪ್ರತಿ ವಿಶ್ವಾಸಿಯೂ ಆತನಿಗೆ ಸೇರಿದವರಾಗಿರುತ್ತೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆಂದು ಆರಿಸಿಕೊಂಡಿದ್ದಾನೆ. ಅನೇಕ ವಿಶ್ವಾಸಿಗಳಾದ ನಾವು ನಮ್ಮ ಪರಿವರ್ತನೆಯನ್ನು ಕರ್ತನ ಬಳಿಗೆ ಬಂದ ದಿನವೆಂದು ಹೇಳುತ್ತೇವೆ. ಆದರೆ ಸತ್ಯವೇದದಲ್ಲಿ ಹೆಚ್ಚು ಅರ್ಥಗರ್ಭಿತವಾಗಿ ನಮಗೆ ತಿಳಿಸುತ್ತದೆ. ದೇವರು ನಮ್ಮನ್ನು ಆರಿಸಿಕೊಂಡನು. ಎಷ್ಟೋ ಆಶ್ಚರ್ಯ! ನಮ್ಮನ್ನು ಆರಿಸಿಕೊಳ್ಳಲು ದೇವರು ನಮ್ಮಲ್ಲಿ ಇಷ್ಟಪಡುವಂತ ಯಾವ ವಿಧವಾದ ಆಕರ್ಷಣೆ ಆಗಲಿ ಇರಲಿಲ್ಲ. ಯಾಕೆಂದರೆ ನಾವೆಲ್ಲರೂ ಪಾಪಿಗಳೇ, ಅಯೋಗ್ಯರು ಮತ್ತು ಯಾವ ಒಳ್ಳೆಯ ಕಾರ್ಯ ಮಾಡಿದವರಲ್ಲ. ಆದರೂ ದೇವರು ನಮ್ಮನ್ನು ಆರಿಸಿಕೊಂಡನು. ನಿಜಕ್ಕೂ ರಕ್ಷಣೆಯು ದೇವರ ಕೃಪೆ ಮಾತ್ರವೇ. ಎಫೆಸ ನಾವು 2:8 ಈ ವಾಕ್ಯವನ್ನು ತಿಳಿದುಕೊಂಡವರಾಗಿದ್ದೇವೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ಅದು ಈ ವಾಕ್ಯವು ಬೈಬಲ್ನಲ್ಲಿ ಒಂದು ಅತಿ ಮುಖ್ಯ ವಚನ ಎಂದು ನಾವು ನೆನೆಸ್ಕೋಬಹುದು. 2 ಮುಖ್ಯ ಪದಗಳನ್ನು ಇಲ್ಲಿ ನೋಡುತ್ತೇವೆ: ಕೃಪೆ ಮತ್ತು ನಂಬಿಕೆ. ಕೃಪೆಯು ಯೇಸು ಕ್ರಿಸ್ತನಲ್ಲಿ ನಮಗೆ ದೊರೆಯುವುದು. ರಕ್ಷಣೆಯು ದೇವರ ಉಚಿತಾರ್ಥ ವರವಾಗಿದೆ. ಈ ವರವನ್ನು ನಾವು ಪಡೆದುಕೊಳ್ಳುವುದೇ ನಂಬಿಕೆಯಾಗಿದೆ. ನಂಬಿಕೆಯು ದೇವರ ವರವಾಗಿದೆ. ಇದು ದೇವರ ವಾಕ್ಯವನ್ನು ಕೇಳುವುದರಿಂದ ನಮಗೆ ದೊರಕುತ್ತದೆ. ರೋಮ 17 ನಾವು ಓದ್ತೇವೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ಆಧಾರವಾಗಿರುತ್ತಾನೆ. ಈಗ ನಂಬಿಕೆಯಿಂದ ಮಾತ್ರ ನಮಗೆ ರಕ್ಷಣೆ ಉಂಟಾಗುತ್ತದೆ. ದೇವರ ಅದು ಉಚಿತಾರ್ಥವರವೆಂದು ನಾವು ತಿಳಿದುಕೊಂಡಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆಂದು ಎಂಬ ಸತ್ಯವು ವೇದದ ಆದಂತ್ಯ ಎಲ್ಲಾ ಕಡೆ ನಮಗೆ ಬೋಧಿಸಲ್ಪಟ್ಟಿದೆ, ಅನೇಕ ಕಡೆಯಲ್ಲಿ. ಹಾಗಾಗಿ ಒಂದು ವಚನ ನಾವು ತಿಳಿದುಕೊಳ್ಳೋಣ. ಎಫೆಸ 1:4 ನಮಗೆ ಗೊತ್ತಿರೋ ವಾಕ್ಯ. ಯಾರಾದರೂ ಓದಿ. ಎಫೆಸ 1:4 ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈ ವಾಕ್ಯ ನಮಗೆ ಆತ್ಮಿಕ ಆಶೀರ್ವಾದಗಳಾಗಿದೆ. ಮೊದಲನೇ ಆಶೀರ್ವಾದ, ದೇವರು ನಮ್ಮನ್ನು ಆರಿಸಿಕೊಂಡನು ಮತ್ತು ನಮ್ಮನ್ನು ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾನೆ. ಈ ವಾಕ್ಯ ಯೇಸು ಕ್ರಿಸ್ತನು ದೇವರು ಆದುಕೊಂಡವರೆಂದು ವರ್ಣಿಸಿದಾಗ ಲೂಕ 18:7 ಇದು ನಿಜವಾದ ಅರ್ಥ ನಮಗೆ ಕೊಡುತ್ತದೆ. ಕ್ರಿಸ್ತನು ಪ್ರಿಯರಾದವರು ಹಗಲು ರಾತ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಅವರಿಗೆ ಉತ್ತರ ಕೊಡುತ್ತಾರೆ ಮತ್ತು ನ್ಯಾಯ ತೀರಿಸುವನು. ಪ್ರಾರ್ಥನೆಯು ಕ್ರೈಸ್ತರ ನಿಜವಾದ ಒಂದು ಗುರುತಾಗಿರುತ್ತದೆ.
ಮತ್ತು 18 ಲೂಕ 18:7 ಹೀಗೆ ಹೇಳುತ್ತೆ, ಬೇಗನೆ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಈ ವಾಕ್ಯ ಮುಖ್ಯವಾಗಿ ನೆರವೇರುವುದು ಯೇಸು ಪುನಃ ಬರುವಾಗ ಉಂಟಾಗುತ್ತದೆ. ಭೂಲೋಕವೆಲ್ಲ ಆತನಿಗೆ ಘನ ಸಲ್ಲಿಸುತ್ತದೆ. ದೇವರ ಮಕ್ಕಳು ಆತನ ಮೇಲಿಟ್ಟ ಭರವಸದ ಕಾರಣ ನ್ಯಾಯ ಹೊಂದುತ್ತಾರೆ. ಹೀಗಿರುವುದರಿಂದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ನಾವು ಪರೀಕ್ಷಿಸಲ್ಪಟ್ಟು ಹಿಂಸೆ ಪಡುವುದಾದರೆ ಪ್ರಾರ್ಥನೆ ಮಾಡುತ್ತಾ ಇರುವ ಸೋತು ಹೋಗುವುದೇ. ಮುಂದುವರಿಯಲು ಕರ್ತನು ನಮ್ಮನ್ನು ಬಲ ಕೊಡುವನು ಮತ್ತು ನಮಗೆ ಆ ಕಡೆಯ ದಿನಗಳಲ್ಲಿ ನ್ಯಾಯವು ದೊರೆಯುತ್ತದೆ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಈ